ವಿಜಯಪುರದಲ್ಲಿ ನಡೆದ ಸ್ಥಳೀಯ ಹಿತಧಾರಕರ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ರೈತ ಮುಖಂಡರು ಭಾಗವಹಿಸಿ ಪರಿಸರ ಸಂರಕ್ಷಣೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತಾಗಿ ಮಹತ್ವದ ಚರ್ಚೆ ನಡೆಸಿದರು. ಶಿವನಗೌಡ ಪಾಟೀಲ್ ಸಾಹೇಬರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಮುಖಾಂತರ ಪ್ರಾರಂಭ ಇದೆ. ರೈತರೆಲ್ಲ ಮಾಹಿತಿ ರೈತ ಬಂಧುಗಳೆಲ್ಲ ಭಾಗವಹಿಸ್ತಾ ಇದೆ. ಅಮೋಘವಾದಂಥ ಸಂದರ್ಭ ಕಾರ್ಯಕ್ರಮಕ್ಕೆ ಚಪ್ಪಾಳೆ. ರೈತ ಪುರದಿಂದ ಬಂದಂಥವ್ರು ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಬಸವನಗೌಡ ಅವರು ಆತ್ಮೀಯರು ಬಸವನ ಹಿಡ್ಕೊಂಡು ಅವರಿಗೆ ಗೊತ್ತು ಒಕ್ಕಲ್ತರ ಹೊರತೆ ಬೇರೆದವರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ ರೈತ ಭಾಳ ದೊಡ್ಡವನು. ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕದಿಂದಾದಡೇನು ತನವ ಬಳಸಿ ಮನವ ಬಳಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ತೋರೆಯನಿಗೆ ಟಿಪ್ಪಣಿ ಹೇಳ್ತಾರೆ. ಕೃಷಿಯಲ್ಲಿ ತೊಡಗಿ ಅಂದರೆ ಪ್ರಾಮಾಣಿಕವಾಗಿ ಕೃಷಿಯನ್ನು ತೊಡಗಿ ದಾಸೋಹ ತಾನು ಒಬ್ಬನೇ ತಿನ್ನಾಗಿಲ್ಲ, ತಾನು ಕುಟುಂಬ ಅಷ್ಟೇ ಸಲುವಾಗಿಲ್ಲ, ದೇಶದ ಜನತೆಗೆ ಈ ಜಗತ್ತಿನ ಜನತೆಗೆ ಆಹಾರವನ್ನು ಅವ ಸರಬರಾಜು ಮಾಡ್ತಾನೆ. ಅವ ಒಂದು ವೇಳೆ ದುಡಿದೇ ಇದ್ರೆ ಈ ದೇಶ ಬಿಕ್ಕುತ್ತದೆ. ಅದಕ್ಕೆ ಒಕ್ಕನಿಗೆ ಒಕ್ಕದರೆ ಬಿಕ್ಕುವುದು ಜಗವೆಲ್ಲ. ಅವನು ಬಿಟ್ಟು ಏನಿಲ್ಲ ಜಗತ್ತಿನಲ್ಲಿ. ಆದ್ರೆ ಅಂಥವನಿಗೆ ಇವತ್ತು ದೇಶಕ್ಕೆ ಅನ್ನ ಬೆಳೆದುಕೊಳ್ಳುವಂಥ ಅನ್ನದಾತನಿಗೆ ಇವತ್ತು ಸಂಕಷ್ಟ ಬಂದದೆ. ದಿನನಿತ್ಯ ಮೂಲೆಯಲ್ಲಿ ಕೂಡ ಹಳ್ಳಿಯಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ಏನು? ಯಾಕೆ ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ? ಯಾರಾದರೂ ಈ ದೇಶದ ಪ್ರಧಾನಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಸಾಲಾಗ್ಯದ ಅಂತೇಳಿ? ಯಾವ ಮುಖ್ಯಮಂತ್ರಿ ಮಾಡ್ಕೊಳ್ಳೋಣ, MLA ಮಾಡ್ಕೊಂಡಿದ್ದಾರೆ, ಯಾವ DC IPS ಅಧಿಕಾರಿ ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಅವ್ರಿಗೆ ಯಾರಿಗೂ ಸಾಲಾಗಲ್ಲ, ರೈತರಿಗೆ ಯಾಕೆ ಸಾಲ ಆಗುತ್ತೆ? ಇದು ಬಹಳ ಮುಖ್ಯ ಅದ. ಎಷ್ಟೆಲ್ಲ ಬೆಳೀತಾವ, ನಾವು 100 ಎಕರೆ ಜಮೀನು ಅದ ರೀ, ಆದ್ರೂ ನಾವು ಬಿತ್ತಿದ್ದು ನಮ್ಗೆ ಖರ್ಚು ಹೊಟ್ಟಿಲ್ಲ, ಎಲ್ಲ ನಾವು ಲಾಗೋಡಿಗೆ ಹೋಗ್ತದೆ. ಹಳ್ಳಿ ಭಾಷೆ ಅಂತ ಲಾಗೋಡಿ ಖರ್ಚು ಯಾಕೆ ಹಿಂಗಾಗಲಿಕ್ಕತ್ತದ? ಮುಖ್ಯವಾಗಿ ನಮಗೆ ರೈತರು ಬೆಳೆಯುವಂಥ ಬೆಳೆಗಳಿಗೆ ಯೋಗ್ಯ ಮಾರುಕಟ್ಟೆ ದರ ಇಲ್ಲ, ವೈಜ್ಞಾನಿಕ ಬೆಲೆ ಇಲ್ಲದ ಕಾರಣ ರೈತರು ಕೂಡ ಇನ್ನೂ ಸಾಲದ ಸುಳಿಯಲ್ಲಿ ಸಿಲುಕಿ ನಿರಂತರ ಆತ್ಮಹತ್ಯೆಗೆ ಒಳಗಾಗಬೇಕು. ಅದನ್ನು ತಪ್ಪಿಸಬೇಕಾದ್ರೆ ಇಂಥ ಯೋಜನೆಗಳು ಏನು ಸಂಸ್ಥೆಗಳು 3 ಸಂಸ್ಥೆಗಳ ಜಂಟಿಯಾಗಿ ಏನು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ರೈತರ ಪರವಾಗಿ ಉಚಿತವಾಗಿ ಹಣ್ಣು ಹಂಪಲ ಬೆಳೆಯುವಂಥ ಗಿಡ ಬೆಳೆಯುವಂಥ ಸಾಗವಾನಿ ಇರ್ಬೋದು, ಹೇಳಿದ ಚಿಕ್ಕು, ಮಾವು, ಬೇರೆ ಬೇರೆ ಥರದ ಹಣ್ಣುಗಳನ್ನು ಬೆಳೆಯುವಂಥ ಗಿಡಗಳನ್ನು ಉಚಿತವಾಗಿ ಕೊಡೋದು. ಅದ್ರ ಜೊತೆಗೆ ಸರ್ಕಾರದ ಇಲಾಖೆಗಳು, ಇವತ್ತು ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೆನಿವೆ ರಾಮನಾಥ. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ. ಇಲ್ಲಿ 3 ಸಂಸ್ಥೆಗಳ ಒಂದು ಜಂಟಿಯಾಗಿ ಸಂವಾದ ಕಾರ್ಯಕ್ರಮ, ರೈತರೊಂದಿಗೆ ಒಂದು ಸಂವಾದ ಕಾರ್ಯಕ್ರಮ ಅಂತಕ್ಕಂಥದ್ದು ಭಾಳ ಒಳ್ಳೆಯ ಅದ್ಭುತವಾದಂಥದ್ದು, ಮಹತ್ವವಾದಂಥ ಕಾರ್ಯಕ್ರಮವನ್ನು ಗ್ರೀನ್ ವರ್ಚ್ ಹಾಗೂ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಂತಿಕೊಂಡು ಮತ್ತು ಹೊರ ಅಂತಿಕೊಂಡು 3 ಸಂಸ್ಥೆಯವರು ಜಂಟಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಶಿವನಗೌಡ ಪಾಟೀಲ್ ಅವರೇ, ವೈದ್ಯರು ಪರಿಣಾಮ ಬೀರ್ತವೆ. ಹೀಗಾಗಿ ನಮಗೆ ಆಮ್ಲಜನಕದ ಕೊರತೆಯೂ ಕೂಡ ಉಂಟಾಗ್ತವೆ. ಇವತ್ತು ಆಹಾರ ಕಡಿಮೆ ಆದರೂ ಕೊಂಡ್ಕೋಬಹುದು, ಇವತ್ತು ಏನು ಕಡಿಮೆ ಆದರೂ ಕೊಂಡ್ಕೋಬಹುದು ಅಂಗಡಿಯಾಗ ಹೋಗಿ. ಆದರೆ ಇವತ್ತು ಆಮ್ಲಜನಕದ ಕೊರತೆ, ಸರಿಯಾದಂಥ ವಾತಾವರಣ ಇರ್ಲಿಕ್ಕಂತಂದ್ರೆ ಏನು ಇವತ್ತು ಕೃಷಿ ಇಲಾಖೆ ಅಧಿಕಾರಿಗೆ ಹೋಗಿ ಮನವಿ ಕೊಡೋಕ್ಕಾಗಲ್ಲ, ಆಮ್ಲಜನಕ ಕೊಡ್ತಿರುತ್ತೆ.
ಅದನ್ನು ತಯಾರು ಮಾಡುವಂಥದ್ದು ನಿಮ್ಮ ಕೈಯಾಗ, ಅದನ್ನು ಗಿಡ ಬೆಳೆಸುವಂಥದ್ದು, ಸಸಿ ಬೆಳೆಸುವಂಥ ಕೆಲಸ ಜವಾಬ್ದಾರಿ ಯಾವ ಅನ್ನದಾತರ ಮೇಲೆ ಇದೆ. ಅದನ್ನ ಕೆಲಸ ನೀವು ರೈತರು ಮಾಡಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಒಳ್ಳೆಯದಿದೆ. ಇದು ಗ್ರೀನ್ ವಾರ್ಡ್ ಸೊಲ್ಯೂಷನ್ ಎನ್ನುವುದು ಒಂದು ಕೃಷಿ ಅರಣ್ಯದ ಮೂಲಕ ಪಾಳುವಂಥ ಭೂಮಿಯನ್ನು ಸುಧಾರಣೆ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದು. ನೀವು ಇಂಥವ್ರ ಮೇಲೆ ಹೆಚ್ಚು ಅವಲಂಬನೆ ಇಡ್ರಿ. ನೀವು ಅವ್ರು ಹೇಳ್ತಾರೆ, ಬೇರೆ ಬೇರೆದವ್ರು ಹೇಳ್ತಾರೆ ಏನೇನೋ, ಅವೆಲ್ಲ ರಾಜಕೀಯನ ಹೆಚ್ಚು ಮಾತಾಡೋದಿಲ್ಲ. ನಿಮ್ಮ ಆದಾಯ ದ್ವಿಗುಣ ಮಾಡ್ತೇವೆ, ರೈತರ ಆತ್ಮಹತ್ಯೆ ನಿಲ್ಲಿಸ್ತೇವೆ. ಇಲ್ಲಿವರೆಗೂ ಕೂಡ ಆದಾಯ ದ್ವಿಗುಣ ಆಗಿಲ್ಲ. ಅವರೆಲ್ಲ ಉದ್ಧಾರ ಆಗ್ಯಾರ, ನೀವು ಎಂದೂ ಉದ್ಧಾರ ಆಗಿಲ್ಲ. ಅವ್ರು ನಂಬಿದ್ರು ಉದ್ಧಾರ ಆಗಿಲ್ಲ, ಇಂಥವ್ರು ನಂಬಿದ್ರು ಉದ್ಧಾರ ಹಾಕಿದ್ರು. ಅದಕ್ಕೆ ಇವತ್ತಿನ ದಿವಸ ತಾವೇನು ಬಂದಿದ್ದೀರಿ, ಇವ್ರು ಯಾವ ರೀತಿ ಇವರು ಒಂದು ಮಾಹಿತಿಯನ್ನು ಕೊಡ್ತಾರೆ, ಆ ಮಾಹಿತಿ ಪ್ರಕಾರ ಒಂದು ಎಕರೆಗೆ ಎಷ್ಟು ಸಸಿಗಳನ್ನು, ಯಾವ ಸಸಿಗಳನ್ನು ಕೊಡ್ತಾರೆ ಅಂಥದ್ದು ಕ್ರಮಬದ್ಧವಾಗಿ ಅವ್ರು ಯಾವ ರೀತಿ ಹೇಳ್ತಾರೆ ವಿಧಿವಿಧಾನ ಅನುಸರಿಸಬೇಕು. ಸುಮ್ಮನೆ ಪುಕ್ಕಟ್ಟು ಕೊಟ್ಟಾರೆ. ಯಾಕಂದ್ರೆ ಯಾವಾಗಲೂ ಫ್ರೀ ಬಂದಿದ್ದು ಸುರಕ್ಷಿತ ಭಾಳ ಆಗಿಲ್ಲ ನಾನು ನರಸಿಮಟ್ಟಿಗೆ. ಯಾಕಂದ್ರೆ ಫ್ರೀ ಬಂದಿರ್ತದಲ್ಲ, ಅದಕ್ಕೆ ಹೆಚ್ಚು ಅದ್ರ ಬಗ್ಗೆ ಕಳಕಳಿ ಕಾಳಜಿ ಇರೋಂಗಿಲ್ಲ. ಯಾವಾಗ ದುಡ್ಡು ಕೊಟ್ಟು ತಗೋತಾರಲ್ಲ, ಅದಕ್ಕೆ ಅದು ಪುಕ್ಕಟ್ಟು ಬಂದವನಪ್ಪ. ಈ ಮಕ್ಕಳಿಗೆ ಹೇಳ್ತಿರ್ತಾರೆ, ಏನೋ ಮನ್ಯಾಗ ಒಂದು ಸಾಮಾನು ನಾಶ ಮಾಡಿದ್ರೆ ಮಗನ ಪುಕ್ಕಟ್ಟು ಬಂದು ಅನ್ನೋದು ರೊಕ್ಕ ಕೊಟ್ಟು ಬಂದು ಅಂತ ಹೇಳ್ತೀರಿ. ರೊಕ್ಕ ಕೊಟ್ಟು ಬಂದಿದ್ರೆ ಬ್ಯಾನ್ ಇರ್ತೈತಿ, ಫ್ರೀ ಬಂದಿದ್ರೆ ಅದ್ರ ಬಗ್ಗೆ ಬ್ಯಾನ್ ಇರೋಂಗಿಲ್ಲ. ಅದಕ್ಕೆ ಫ್ರೀ ಬಂದ ತಿಳ್ಕೊಂಡು ಮನುಷ್ಯ ಚೇತನ ಹಾಳು ಮಾಡೋದು ಆಗಬಾರ್ದು. ಆ ಕೊಟ್ಟಂಥ ಸಸಿಗಳನ್ನು ಸದುಪಯೋಗ ಮಾಡಿಕೊಂಡು ದೊಡ್ಡದಾಗಿ ಇವತ್ತು 4 ವರ್ಷ 5 ವರ್ಷ ಆಯಾ ಒಂದು ಬೆಳೆ ಒಂದು ಸಸಿಯ ಅದರ ಗುಣಮಟ್ಟದ ನೋಡಿಕೊಂಡು ಅದು ಎಷ್ಟು ಎಲ್ಲಿವರೆಗೆ ಅದು ಫಲ ಕೊಡ್ತದೋ ಅಲ್ಲಿವರೆಗೆ ತಾವು ಸುರಕ್ಷಿತವಾದ ನೀರು ಯಾವ ರೀತಿ ವಾತಾವರಣದ ಅನುಗುಣವಾಗಿ ಅದನ್ನು ನೀವು ಅನುಸರಿಸ್ಕೊಂಡು ಹೋಗ್ತೀರಿ, ಕಾಪಾಡ್ಕೊಂಡು ಹೋಗ್ತೀರಿ, ಅದು ಮುಂದೆ ನಿಮ್ಮ ರೈತರನ್ನು ಕೂಡ ಅದು ಕೈ ಬಿಡುವಂಥ ಕೆಲಸ ಮಾಡ್ತದೆ. ಅದು ದೊಡ್ಡ ಪ್ರಮಾಣ ಬೆಳೆದ ನಂತರ ಈ ಸಂಸ್ಥೆಗಳ ಮುಖಾಂತರ ಅಥವಾ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಅದ್ರ ಮುಖಾಂತರ ಅದನ್ನು ನಾವೇನು ಖರೀದಿ ಮಾಡ್ತೀವಿ ಸರ್, ಅದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋ ಬಗ್ಗೆ ನಂತರ ಅದನ್ನು ಚರ್ಚೆ ಮಾಡ್ತಾರೆ. ಆ ಪ್ರಕಾರ ಏನು 3 ಸಂಸ್ಥೆಯವರು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಆ ಒಂದು ಯಶಸ್ವಿ ಆಗಬೇಕಾದ್ರೆ ಸುಮ್ಮನೆ ಅವ್ರು ಹೇಳ್ದಂಗೆ ಬರೀ ಬಂದರು ಕರೆದ್ರು ಅವ್ರು ಹೋದರು ಅನ್ನಂಗೆ ಆಗಬಾರ್ದು. ಈ ಕಾರ್ಯಕ್ರಮ ನಡೆದಿದ್ದು ಕೂಡ ಇದನ್ನು ಕೇಳಿ ಸದುಪಯೋಗಪಡಿಸಬಾರ್ದು, ಕೇಳಿ ಇಲ್ಲೇ ಬಿಟ್ಟು ಹೋಗ ಆಗಬಾರ್ದು. ಯಾಕಂದ್ರೆ ರೈತರ ಏಳಿಗೆ ಸಲುವಾಗಿಯೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ರೈತರಿಗೆ, ಅನ್ನದಾತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಒಂದು ಯಶಸ್ವಿ ಆಗಬೇಕಂದ್ರೆ ಅವ್ರು ಹೇಳಿರ್ತಕ್ಕಂಥ ನಡ್ಕೊಂಡು ಅದು ಯಶಸ್ವಿ ಮಾಡಿಸಿ ರೈತರು ಕೂಡ ಒಂದು ಆರ್ಥಿಕವಾಗಿ ಸಬಲರಾಗಬೇಕಾಗ್ಯದ. ಯಾಕಂದ್ರೆ ಹೆಚ್ಚು ದುಡ್ದವ ಈ ರೈತರು ಶ್ರೀಮಂತರಾಗಬೇಕಾಗಿತ್ತು. ಹಗಲಿಲ್ಲೂ ದುಡಿಯವ ಯಾವನಾದ್ರೂ ರೈತರಿಗೆ ದೇಶದೊಳಗೆ ಅನ್ನದಾತ ಒಬ್ಬನೇ. ಮಳೆ, ಗಾಳಿ, ಚಳಿ, ಬಿಸಿಲ ಯಾವುದೋ ಅನ್ನಂಗಿಲ್ಲ. 24 ತಾಸು ಹೊಲದಲ್ಲಿ ನೀವು ಇರ್ತೀರಿ, ಆದರೂ ಕೂಡ ನೀವು ಶ್ರೀಮಂತರಾಗಿಲ್ಲ. 100 ಎಕರೆ ಜಮೀನಿದ್ದವ್ರು ನಿಮಗೆ ಕಾರ್ಗಳಿಲ್ಲದಪ್ಪ, ಕಾರ್ ತಗೊಂಡು ತಿರುಗಾಡೋಂಥ ಯೋಗ್ಯತೆ ನಿಮಗಿಲ್ಲ. ಆದ್ರೆ ಇವತ್ತು ಏನು ಕೃಷಿ ಒಳಗೆ ಜ್ಞಾನ ಇಲ್ಲ, ಏನು ಕಾಯಕ ಮಾಡಂಗಿಲ್ಲ ಅಂಥವ್ರು ಇವತ್ತು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡು ಎಲ್ಲವೂ ಆಗಲೇಬೇಕು. ಅಭಿವೃದ್ಧಿ, ಮಾಡರ್ನೈಸೇಷನ್ ಮಸ್ಟ್ ಹ್ಯಾಪನ್. ರೈತನ ಆದಾಯ ದ್ವಿಗುಣ ಆಗಬೇಕು ಅಂದರೆ ಇದೆಲ್ಲವೂ ಪೂರಕವಾಗಿ ಆಗಲೇಬೇಕು. ಈ ಆಗೋ ಜೊತೆಗೆ ಮಾಲಿನ್ಯ ಹಾಗೆ ಆಗುತ್ತೆ. ಬಟ್ ಅದನ್ನು ಚೆಕ್ ಮಾಡೋದಕ್ಕೆ ನಾವು ಸಾಕಷ್ಟು ಅದಕ್ಕೆ ಮಿಟಿಗೇಷನ್ ಪಾಲಿಸೀಸ್ ಇದ್ದಾವೆ. ಆ ಒಂದು ಮಿಟಿಗೇಷನ್ ಪಾಲಿಸೀಸನ್ನು ಇವತ್ತು ಈ ವರಾಹ ಸಂಸ್ಥೆಯವರು ನಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡೋದಕ್ಕೆ ಇದ್ದಾರೆ. ಏನಾಗುತ್ತೆ, ನಾನು ಕಂಪ್ನಿ ನಡೆಸಲೇಬೇಕು, ಮಾಲಿನ್ಯ ಹಾಗೆ ಆಗುತ್ತೆ. ಅದನ್ನು ನಾನು ಹೇಗೆ ತಡೆಗಟ್ಟಬೇಕಪ್ಪ ಅಂದರೆ ರೈತರ ಮುಖಾಂತರ. ರೈತನ ಹೊಲದಲ್ಲಿ ಗಿಡ ಬೆಳಿಬೇಕು, ಆ ಗಿಡ ಮರಗಳು ದೊಡ್ಡ ಹೆಮ್ಮರ ಆಗಬೇಕು. ಆ ಮರಗಳು ನಾವು ಬಿಡ್ತಕ್ಕಂಥ ಕಂಪ್ನಿಗಳು ಬಿಟ್ಟಿರ್ತಕ್ಕಂಥ ಎಲ್ಲ ಇಂಗಾಲ ಡೈಆಕ್ಸೈಡನ್ನ ಹೀರಿಕೊಂಡು ಎಷ್ಟು ಹೀರಿಕೊಳ್ಳುತ್ತೆ, ಏನು ಮಾಡುತ್ತೆ, ಏನು ಲಾಭ, ಆ ಲಾಭಾಂಶವನ್ನು ಆ ಕಂಪ್ನಿ ಕಡೆಯಿಂದ ಅವರು MOU ಮಾಡಿಕೊಂಡು ರೈತನಿಗೆ ಆ ಒಂದು ಶೇರಿಂಗನ್ನು ಕೊಡ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೇವಲ ಪ್ರತಿಯೊಂದು ಸ್ಕೀಮಿಗೆ ತನ್ನದೇ ಆದ ಒಂದು ಲಿಮಿಟೇಷನ್, ಬೌಂಡ್ರಿ ಇರುತ್ತೆ. ಇದಕ್ಕೂ ಕೂಡ ಒಂದು ಲಿಮಿಟೇಷನ್ಸ್ ಇದೆ. ನಾನು ಸರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ಮ್ಯಾಕ್ಸಿಮಮ್ ಸರ್ ನಾವು 1000 ಎಕರ್ಸ್ ನಮಗೆ ಲ್ಯಾಂಡಲ್ಲಿ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಆಗಬೇಕು, ಕಾರ್ಬನ್ ಅಬ್ಸರ್ವ್ ಆಗಬೇಕು. ಹೀಗಾಗಿ ಪಾಟೀಲ್ ಸರ್ ಹೇಳ್ತಾ ಇದ್ರು, 10 ಲಕ್ಷ ಹೆಕ್ಟರ್ ಭೂಮಿ ಇದ್ದಾಗೆ 8 ಲಕ್ಷ ಹೆಕ್ಟರ್ ಭೂಮಿ ಕೃಷಿ ಭೂಮಿನೇ ಇದೆ. ಸಾಕಷ್ಟು ಕೋಟಿಗಟ್ಟಲೆ ನಮ್ಮೆಲ್ಲ ರೈತರು ಇದಕ್ಕೆ ಒಂದಿದೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಅಂತ. ಅಕಾರ್ಡಿಂಗ್ ಟು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 33%, 33%
ಜೋಗುಲಾಂಬಲ್ ಏರಿಯಾಗೆ ಕಂಪೇರ್ ಮಾಡಿದಾಗೆ ಅದು ನಮ್ಮದು ಅರಣ್ಯ ಪ್ರದೇಶ ಅಥವಾ ಹಸಿರು ಹೊದಿಕೆ ಗ್ರೀನ್ ಕವರ್ ಇರಬೇಕು. ಆವಾಗ ಮಾತ್ರ ನಮ್ಮ ಭೂಮಿ ನಾವಿರ್ತಕ್ಕಂಥ ಪರಿಸರ ಸಮತೋಲವಾಗಿರ್ತದೆ. ನಮಗೆ ಕಾಲಕ್ಕೆ ಮಳೆ ಬೆಳೆ ಋತುಮಾನ ಅನುಸಾರವಾಗಿ ಏನಿರಬೇಕು ನೇಚರಲ್ಲಿ ಆ ರೀತಿ ನಾವು ಪಡಿಬೇಕಪ್ಪ ಅಂದರೆ ಎಷ್ಟಿರ್ಬೇಕು ಸರ್? 33% ನಾವು ಅರಣ್ಯ ಪ್ರದೇಶ ಇದ್ದಾಗೆ ಮಾತ್ರ ಆ ಭಾಗದ ರೈತ ನಿಜವಾಗಲೂ ಖಂಡಿತವಾಗಲೂ ಮಳೆ ಆಶ್ರಿತ ಬೆಳೆಗಳನ್ನು ನಿಸ್ಸಂಶಯವಾಗಿ ಬೆಳೆಯಬಹುದು, ಯಾವುದೇ ಒಂದು ರೋಗ ರುಜಿನ ಇಲ್ಲದೆ. ಆದರೆ ಇತ್ತೀಚಿನ ನಮ್ಮ ಮಾಡರ್ನೈಜೇಷನ್ ಮಾನವನ ಒಂದು ಏನಂತಾರೆ ಅತಿ ಆಸೆಯಿಂದ ದಿನ ಕಳೆದಂತೆ ನಾವು ಆ ಒಂದು ಅರಣ್ಯಕ್ಕೆ ಹೊಂದಿಕೊಂಡು ಪರಿಸರಕ್ಕೆ ಪೂರಕವಾಗಿ ಕೃಷಿ ಮಾಡೋದಾಗಿರಬಹುದು. ಕೈಗಾರಿಕಾ ಕ್ರಾಂತಿಯ ನಂತರ ನಮ್ಮ ದೇಶದಲ್ಲಿ ಈ ಅರಣ್ಯ ಪ್ರದೇಶ ಹಸಿರುವುದಕ್ಕೆ ಡೇ ಬೈ ಡೇ ಕಡಿಮೆ ಆಕೋತಾ ಬಂತು. ತಮಗೆಲ್ಲ ಗೊತ್ತಿರ್ಬೋದು, ರಾಜಸ್ಥಾನಕ್ಕಿಂತಲೂ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶದ ಹೊಂದಿರತಕ್ಕಂಥ ಯಾವುದಾದ್ರೂ ಪ್ರದೇಶ ಇದ್ದರೆ ಅದು ನಮ್ಮ ವಿಜಯಪುರ ಜಿಲ್ಲೆ. ನಮಗಿಂತಲೂ ಜಾಸ್ತಿ ಫಾರೆಸ್ಟ್ ಏರಿಯಾ ಗ್ರೀನ್ ಕವರ್ ರಾಜಸ್ಥಾನ್ ಏನೋ ಮರುಭೂಮಿ ಅಂತ ಕರಿತೀವಿ ಅಲ್ಲಿ ಇದೆ. ಅದಕ್ಕಿಂತಲೂ ನಾವು ಕಡಿಮೆ 0.2% ಮಾತ್ರ ಇತ್ತು. ಆದರೆ ಒಂದು ವ್ಯವಸ್ಥೆ ಬದಲಾವಣೆ ಆಗಲೇಬೇಕಲ್ಲ, ಕ್ರಾಂತಿಕಾರಿ ಬದಲಾವಣೆ ಆಗಲೇಬೇಕಲ್ಲ. ಎಲ್ಲಿವರೆಗೆ 0.2 ಬರಗಾಲ ಪ್ರದೇಶ ಬಯಲು ಸೀಮೆ ಅಂತ ಕರೆಯೋದು. ಏನಾಯಿತು? ಕಳೆದ 10-12 ವರ್ಷದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಸಮುದಾಯದವರು ಮತ್ತೆ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಸಾಕಷ್ಟು ವಿಷಯಗಳನ್ನು ವಿಶೇಷವಾಗಿ ಕಾರ್ಬನ್ ಕ್ರೆಡಿಟ್ ಯಾಕೆ ಕೊಡ್ತಾ ಇದ್ದಾರೆ, ಅದನ್ನ ಹೆಂಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಭಾಷಣ ಮಾಡೋಕ್ಕಿಂತಲೂ ಅವರ ವಿಚಾರದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರ ಸಹಕಾರ ಬಹಳ ಮುಖ್ಯ ಇದೆ. ನಿಮಗೆ ಇವತ್ತು ವೇದಿಕೆಯಲ್ಲಿ ಕೃಷಿ, ತೋಟಗಾರಿಕೆ, ಅರಣ್ಯ ಇಲಾಖೆ ಈ ಮೂರೂ ಇಲಾಖೆಯ ಅಧಿಕಾರಿಗಳು ಪ್ರತಿನಿಧಿಗಳಾಗಿ ನಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಬಂದಿದ್ದಾರೆ. ಸೊ ದಯವಿಟ್ಟು ಇದನ್ನು ನಾವು ಬಳಸ್ಕೋಬೇಕು ಅಂಥೇಳಿ ಸಾಹೇಬರ ಪರವಾಗಿ ನಿಮ್ಮೆಲ್ಲರ ವಿನಂತಿ ಮಾಡಿಕೊಂಡು ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರವಿಂದ್ ಕುಲಕರ್ಣಿ ಅವರು ಸಂಕ್ಷಿಪ್ತವಾಗಿ ನಮ್ಮ ರೈತ ಬಂಧುಗಳಿಗೆ ಒಂದು ಸಂದೇಶವನ್ನು ಕೊಡಬೇಕು ವೇದಿಕೆ ಮುಖಾಂತರ ಅಂತ ಹೇಳ್ತಾರೆ. ಆಯ್ತು, ಈಗ ಡಾಕ್ಟರ್ ಮದ್ರಿಕೆ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಏನು ಮಾತುಗಳನ್ನು ಆಡ್ಬೇಕಂತ ಹೇಳಿ ಡಾಕ್ಟರ್ ಮದ್ರಿಕೆ ಅವರಲ್ಲಿ ವಿನಂತಿ ಮಾಡಿ. ರೈತರ ಬಗ್ಗೆ ಕಳಕಳಿ ಹೊಂದಿದ್ದು ರೈತ ಹೋರಾಟಗಾರರು ಅರವಿಂದ್ ಕುಲಕರ್ಣಿ ಅವರು ಒಂದಿಷ್ಟು ಸಲ ಸತ್ಯಗಳ ಕೈಯಾಗಿರ್ತಾವೆ ಕೇಳಾಕ, ಆದ್ರೆ ಅದು ಮುಂದಿನ ದಿನಗಳಲ್ಲಿ ಅನುಷ್ಠಾನದಲ್ಲಿ ಬಂದಾಗ ಅದು ಸರಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನೇರವಾದ ನುಡಿಗಳ ಮುಖಾಂತರ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಬರುವ ದಿನಗಳಲ್ಲಿ ಎಲ್ಲ ರೈತ ಸಮುದಾಯದ ಸಹಕಾರ ಬಹಳ ಅಗತ್ಯ ಇದೆ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳು. ವೇದಿಕೆ ಕಾರ್ಯಕ್ರಮದ ಕೊನೆಯದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಯುವ ನಾಯಕರು, ನಮ್ಮ ಭಾಗದ ಕಾರ್ಪೊರೇಟರು ಆದಂಥ ಕುಮಾರ್ ಗಡ್ಗೆ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಹೇಳಿ ವಿನಂತಿ ಮಾಡ್ತಾರೆ. ರೈತರಿದ್ದಾರೆ, ಅವರು ಸಹಿತ ರೈತ ಬಾಂಧವರು ಮತ್ತು ಈ ಭಾಗದ ಎಲ್ಲ ಅಭಿವೃದ್ಧಿ ಅಧಿಕಾರರು ಒಂದೆರಡು ಮಾತುಗಳು ಹೇಳ್ಬೇಕಂತೇಳಿ ವಿನಂತಿ ಮಾಡ್ತಾರೆ. ದಯವಿಟ್ಟು ಮತ್ತದು ಹಚ್ಚಿದ ಮ್ಯಾಗ ಇತ್ತು ರೊಕ್ಕ ಯಾಕೆ ಕೊಡ್ತಾರ, ಸುಮ್ಮ ಹೇಳಿ ಹೊಂಟಾರ, ಸುಮ್ಮ ಹೇಳಿ ಮತ್ತೆ ಆಮೇಲೆ ಸಿಗ್ತಾರೋ ಇಲ್ಲೋ ಅನ್ನೋ ಭಾವನೆಗಳು ತಮ್ಮ ಮನಸ್ಸಿನಲ್ಲಿ ಬರಬಹುದು. ಆದ್ರೆ ಇದರಲ್ಲಿ ಏನಿದೆಯಪ್ಪ ಅಂತಂದ್ರ ಒಂದು ವಿಷಯ ಹೇಳ್ತೀನಿ, ಸಾಮಾಜಿಕ ಕಳಕಳಿ ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ. ಅಂದ್ರೆ ಈ ಸಮಾಜದಲ್ಲಿ ನಾವು ಹುಟ್ಟಿನ ಅಂತಂದ ಮ್ಯಾಗ ನಾನು ಸಮಾಜದಿಂದ ಏನು ತಗೊಂಡಿನಿ ಅದನ್ನು ಸಮಾಜಕ್ಕೆ ಕೊಡಬೇಕು, ಸಮಾಜದಿಂದ. ಅದೇ ರೀತಿ ಈ ದೇಶದಲ್ಲಿ ಇಲ್ಲಿ ನಾವು ಹುಟ್ಟಿನಂದ್ರ ಗಾಳಿ, ಬೆಳಕು, ನೀರು, ಈ ಶುದ್ಧವಾದನ್ನ ನಾನು ಏನು ತಗೋತೀನಿ ಅದನ್ನು ಕೊಡಬೇಕು. ಅಕಸ್ಮಾತ್ ನಾನು ಕೆಡಿಸಿದ್ನಂದ್ರು ಅದಕ್ಕೆ ಫೈನ್ ಕೊಡ್ಬೇಕು. ಅರ್ಥ ಆಯ್ತ್ರಿ? ನಾನು ತಗೊಂಡಿನಿ, ಏನ್ ತಗೋತಾ ಇದ್ದೀನಿ ಅದನ್ನು ಕೊಡಬೇಕು. ಅಕಸ್ಮಾತ್ ನಾನು ಏನಾದರೂ ಕೆಡಿಸ್ತಾ ಇದ್ದೀನಿ ಅಥವಾ ಪೊಲ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಫೈನ್ ಕೊಡ್ಬೇಕು. ಈ ಸದ್ದ ಆಗ್ತಾ ಇರೋದು ಇದನ್ನು ಏನಪ್ಪ ಅಂತಂದ್ರೆ
ಸಾಕಷ್ಟು ಇಂಡಸ್ಟ್ರಿ ಬಂದಿದ್ದಾವೆ, ಸಾಕಷ್ಟು ಈಗ ವಿಮಾನ ಹಾರಾಡ್ತಾವ. ಅವಾಗ 1-2 ವಿಮಾನ ಹಾರಾಡ್ತಿದ್ದು, ಸಾವಿರ ವಿಮಾನಗಳು ಹಾರಾಡ್ತಾವ. ಅದು ಏನು ಹೊರಗೆ ಬಿಡ್ತದ, ಬಿಟ್ಟಿದ್ದು ಎಲ್ಲಿ ಹೋಗ್ತದೆ? ನಮ್ಮ ಪರಿಸರವನ್ನು ಹಾಳು ಮಾಡ್ತದೆ. ಆ ಪರಿಸರದ ಹಾಳು ಮಾಡ್ಲಿಕ್ಕೆ ಇಲ್ಲ ಅವ್ರಿಗೆ. ನೀ ಹಾಳು ಮಾಡ್ತಿಲ್ಲ, ಅದಕ್ಕೆ ನಮ್ಗೆ ಕೊಡು ಅಂದ್ರೆ ರೊಕ್ಕ ಕೊಟ್ಟು ಹಂಚಿಗೆ ನಾವೊಂದಿರ್ತವೋ ನೀವೊಂದಿರ್ತವೋ ಅಲ್ಲ. ಅದನ್ನು ಶುದ್ಧ ಮಾಡ್ಲಿಕ್ಕೆ ಏನು ಮಾಡ್ಬೇಕು? ಏನು ಹಾಳಾಗ್ತಾ ಇದೆ ಅದನ್ನು ಶುದ್ಧ ಮಾಡ್ಲಕ್ಕ, ಅದನ್ನ ಇವತ್ತಿನ ದಿವಸ ಇಷ್ಟು ವಾತಾವರಣ ಇಷ್ಟು ಹಾಳಾಗ್ತಾ ಇದೆ, ಆ ವಾತಾವರಣ ಶುದ್ಧ ಮಾಡ್ಲಕ್ಕೆ ಏನು ಬೇಕು, ಏನೆಲ್ಲ ಮಾಡಬೇಕು ಎಂಬುದೇ ಈ ಒಂದು ಕಾರ್ಯಕ್ರಮ. ಇಷ್ಟೇ. ಇದನ್ನೇನು ಅವರು ಫ್ರೀಯಾಗಿ ಕೊಡ್ತಾರಂತಂದ್ಮ್ಯಾಗ ಕೊಟ್ಟು ಹೋಗ್ತಾರಂತಲ್ಲ, ಅವ್ರಿಗೊಂದು ಜವಾಬ್ದಾರಿ ಇದೆ. ನಾನು ಇಷ್ಟು ಒಂದು ವಾತಾವರಣವನ್ನು ನಾನು ಪೊಲ್ಯೂಟ್ ಆಗಿದೆ ಅಂತಂದ್ರೆ ಅದನ್ನ ಈ ರೂಪವಾಗಿ ಕೊಟ್ಟು ಬೆಳೆಸಿ ಆ ವಾತಾವರಣವನ್ನು ನಾನು ಕ್ಲೀನ್ ಮಾಡ್ತೀನಿ ಎಂಬುವ ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ದಯಮಾಡಿ ಇದು ಬಹಳ ವಿಚಾರ ಇದ್ದಿದ್ದು. ಈ ಸಮಾಜದಲ್ಲಿ ನಾವು ಹುಟ್ಟಿ ಬಂದೀವಿ, ಭಾರಿ ಎಂಜಾಯ್ ಮಾಡ್ತೀವಿ, ಮುಂದೆ ಏನ್ಯಾಕಾಗಲಿ ಎಂಬುದಲ್ಲ. ಮುಂದಿನ ನಮ್ಮ ಮನುಷ್ಯ ಜನ್ಮ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಅವರು ಉತ್ತಮ ವಾತಾವರಣ, ಉತ್ತಮ ಗಾಳಿ, ನೀರು, ಬೆಳಕಿನಿಂದ. ಈಗೇನ ಹುತ್ತೂರು ಮದುವೆ ಮುಂದೆವನೇ ಜಾಣನಾಗ ಮನ್ಸಿಗೆ ಬಂದಾಗ ಉಪಯೋಗ ಮಾಡಿ ಮುಂದೆ ಹೆಂಗ್ಯಾಕಿರ್ಲಿ ಅನ್ನೋದಲ್ಲ. ಈಗ ನಾನು ಬಳಕೆ ಮಾಡ್ಕೋಬೇಕು, ಅದನ್ನ ಹಾಳಾಗ್ಲಾರ್ದಾಗ ನೋಡ್ಕೋಬೇಕು. ಎರಡೂ ಜವಾಬ್ದಾರಿ ಇದಾವೆ. ಬಳಕೆ ಮಾಡ್ಕೋಬೇಡ್ರಿ ತೆಲ್ಲಿ ಹೇಳ್ತಾ ಇಲ್ಲ, ಬಳಕೆನೂ ಮಾಡ್ಕೋಬೇಕು, ಮುಂದೆ ಹಾಳಾಗ್ಬಾರ್ದು. ಎಕಡ್ರೆ ಮಾಡಿ ಹೋಗ್ಬಾರ್ದು. ನಾವು ಊಟನೂ ಮಾಡಬೇಕು. ಈಗ ಎಲ್ಲೇ ಊಟ ಮಾಡ್ತಿರ್ತ ಮಾಡಿ ಊಟನೂ ಮಾಡಬೇಕು, ಮುಂದಿನವರಿಗೂ ಅನುಕೂಲ ಮಾಡಿಕೊಡ್ಬೇಕು. ಕಿವುಚಾಡಿ ಹೋಗ್ಬಾರ್ದು. ಅದು ಈ ಒಂದು ವ್ಯವಸ್ಥೆಯ ನಿಯಮ. ಅದಕ್ಕೆ ಇದನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನು ಇವತ್ತ ಈ ಫ್ರೀಯಾಗಿ ಗಿಡ ಕೊಡ್ತಾರೆ ನೋಡ್ರಿ, ಫ್ರೀಯಾಗಿ ಒಳ್ಳೆ ಗಿಡ ಕೊಡ್ತಾರೆ, ಹಚ್ಚಲಾಕ ರೊಕ್ಕ ಕೊಡ್ತಾರೆ. ಹಚ್ಚಿನ ಮ್ಯಾಗ ಬೆಳೆದ ಮ್ಯಾಲ ಕಡ್ಡಿಗಟ್ಟಲೆ ಇದ್ರೆ ಕೊಡುವುದಿಲ್ಲ. ಅದನ್ನು ನೀವು ಯಾವ ರೀತಿ ಬೆಳೆಸ್ತೀರಿ, ಯಾವ ರೀತಿ ಅದು ಒಂದು ದೊಡ್ಡದಾಗುತ್ತೆ, ಕೆನೋಪಿ ಆಗುತ್ತೆ, ಅದರಲ್ಲಿ ಅವರು ಮಿಟ್ರಿ ಇಟ್ಟು ಇಷ್ಟು ಕಾರ್ಬನ್ ಅಂದ್ರೆ ನಾವೇನು ಮನುಷ್ಯ ನೋಡ್ರಿ, ನಾವೆಲ್ಲ ಒಳ್ಳೆ ತಗೊಳ್ಳೋದು ಕೆಟ್ಟದ್ದು ಕಳಿಸೋದು ಹೊರಗೆ. ನಾವು ಹೆಂಗದೀವಿ, ಗಿಡ ಕೆಟ್ಟದ್ದು ತಗೋತದ, ಒಳ್ಳೇದು ಕೊಡ್ತದೆ. ಮಜಾ ನೋಡ್ರಿ ವ್ಯವಸ್ಥೆಯಲ್ಲಿ. ಅದು ಏನು ಮಾಡ್ತದೆ, ಕೆಟ್ಟದ್ದು ನಾವೆಲ್ಲ ಹೊಲಸು ಮಾಡಿ ತಗೊಂಡು ಮತ್ತೆ ನಮ್ಗೆ ಹೊಸ ಚಲೋ ಕೊಡ್ತದೆ. ಅದಕ್ಕೆ ಅದು ಒಂದು ಗಿಡ ಬೆಳೀತಂದ್ರೆ ಅದು ಕೆಟ್ಟ ಗಾಳಿಯನ್ನ, ಕಾರ್ಬನ್ ಡೈಆಕ್ಸೈಡ್ ಏನಂತೀವಲ್ಲ ನಾವು ಹೊರಗೆ ಹಾಕಿದ್ದನ್ನ ತಗೊಂಡು ಎಷ್ಟು ತಗೋತು ಅದ್ರ ಮ್ಯಾಗ ನಮ್ಮ ರೊಕ್ಕ. ಒಂದೇಗೆ 4 ಇಲ್ಲಿಯಾಗಿ ಒಂದೇ ಟೊಂಗೆ ಬಂದಂದ್ರೆ ನಿಮ್ಮದು ಕ್ರೆಡಿಟ್ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಅಂದಾಗ. ದೊಡ್ಡದಾಯ್ತಪ್ಪ ಅಂತಂದ್ರೆ ಅದು ನಿಮ್ಮ ಹೊಲದಾಗೆ ನೀವೇ ಮಾಡೋರು, ನೀವೇ ಹೆಂಗೆ ಬೆಳೆಸ್ತೀರಿ ಆ ರೀತಿ ನಿಮಗೆ ಒಂದು ಆದಾಯ. ಸುಮ್ಮ ಒಂದು ಇದು ಒಂದು ನಮನಿ ಮಕ್ಕಳಿಗೆ ಈ ಕಡೆ ಬೆಳೆಸ್ರಿ ಅನ್ನೋದು, ಸಾಲಿಗೆ ಕಳಿಸ್ಬೇಕಾದ್ರೆ ಚಾಕ್ಲೇಟ್ ಕೊಡ್ತಾರಲ್ಲ, ಈ ಕಡೆ ಅವರು ಸಾಲಿಗೆ ಹೋಗಲೇಬೇಕು. ಬಟ್ ಒಂದು ಅದ್ರ ಜೊತೆ ಒಂದು ಬೆಳೆಯುವ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ರೈತ ಬಾಂಧವರಿಗೂ, ತಾಯಿಯಂದಿರಿಗೂ, ಇಷ್ಟೊತ್ತನ ಕುಲಕರ್ಣಿ ಸರ್ ಅವರು, ಬಸನಗೌಡರು, ಬಾಬು ಸಜ್ಜನ್ ಸರ್ ಅವರು ಭಾಳ ವಿವರವಾಗಿ ಹೇಳಿದ್ದಾರೆ. ಸಮಯನೂ ಭಾಳ ಆಗಿದೆ. ಈಗ ನಾವು ರೈತರು ಹೆಂಗಪ್ಪ ಅಂದ್ರೆ ಈಗ ಏನಾಗಿಬಿಟ್ಟದ, ನಾವು ಕಮರ್ಷಿಯಲ್ ರೈತರಾಗಿಬಿಟ್ಟೇವೆ. ಯಾವುದೇ ಒಂದು ಪೀಕ್ ಮಾಡಿದಂದ್ರೆ ಅದಕ್ಕೆ ಯಾವ ಥರ ನಾವು ಪೌಷ್ಟಿಕಾಂಶ ಕೊಟ್ಟು ಅದನ್ನು ಇಳುವರಿ ಹೆಚ್ಚಿಸ್ಕೋಬೇಕು ಅನ್ನೋದು ಬಿಟ್ಟು ಅನ್ಯ ಮಾರ್ಗದಿಂದ ಒಟ್ಟಿಗೆ ಒಂದು ಯಾವುದೋ ಒಂದು ರೋಗ ನಿರೋಧಕ ಹುಟ್ಟುವಂಥ ಶಕ್ತಿಯಿಂದ ಔಷಧ ಸಿಂಪಡಿಸಿ ನಾವು ಒಂದು ಎಲೆನೂ ಪೌಷ್ಟಿಕ ಆಗಬೇಕು, ಕಾಳು ದಿಪ್ಪ ಆಗಬೇಕು, ದಮ್ ಆಗಬೇಕು, ಮಾರು ಹೆಚ್ಚು ಮಾಡಬೇಕಂತ ಹೇಳಿ ನಾವು ಎಲ್ಲ ಒಂದು ಬೇರೆ ದಾರಿನೇ ಹಿಡಿದಿದ್ದೇವೆ. ಅದರಿಂದ ಭೂಮಿ ಫಲವತ್ತೂ ಕುಂಠಿತಗೊಳ್ಳಾಗತ್ತದ. ಹಂಗೆ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಉತ್ತರ ಕರ್ನಾಟಕ ಪಂಚ ನದಿಗಳ ಬೀಡ, ಆದರೆ ಅರ್ಧ ಭೂಮಿ ಬಂಜರೇ ಇದಿಲ್ಲ. ನಾವು
ನಾನು ಒಬ್ಬ ರೈತ. ಸುಮಾರು ಇಲ್ಲೇ ನಾನೊಂದು 60 ಹಳ್ಳ ಡೋಣಿ ಅದರಿಂದ ನಾವು ಅಭಿವೃದ್ಧಿ ಹೊಂದಲಿಕ್ಕಾಗಲಿಲ್ಲ. ಈ ಸಿಟಿ ಸನಿಪ ಬರೋಣ ಏನು ಮಾಡಿದೆವು ಅದನ್ನು ನಾವು ಮಾರಾಟ ಮಾಡಿ ಪ್ಲಾಟಿಗೆ ಕೊಟ್ಟೆ. ಈಗ ಅಲ್ಲೂ ಇಲ್ಲಿ ಒಂದು ಜಮೀನು ತೊಗೊಂಡು ಈಗ ಅಲ್ಲಿ ಒಂದು ತೋಟ ಮಾಡಿವಿ, ಕಬ್ಬು ಬೆಳೆದಾಗತ್ತೀವಿ. ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಂಥ ಎಲ್ಲ ರೈತರು, ನಾವು ಒಂದು ಉದಾಹರಣೆ ಕೊಡ್ತೀನಿ. 40